ಸಿಇಟಿ ಪರೀಕ್ಷೆಯ ಹೊತ್ತಲ್ಲೇ ಮತ್ತೊಮ್ಮೆ ರಾಜ್ಯದಲ್ಲಿ ಈ ಜನಿವಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಗಲ್ ಶುರುವಾಗಿದೆ. ಇದು ಧಾರ್ಮಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂತಹ ಗಾಸಿ ಅಂತ ಹೇಳಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಜನಿವಾರ ದಂಗಲ್ ವಿಚಾರ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರವನ್ನು ತೆಗೆಸಿದಂತಹ ಆರೋಪ ಕೇಳಿ ಬಂದಿದೆ. ಮಡಿವಾಳದ ಕೃಪಾನಿಧಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿದೆ. ನಿನ್ನೆ 5ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳ ಜನಿವಾರವನ್ನು ಸಿಬ್ಬಂದಿಗಳು ತೆಗೆಸಿದ್ದಾರೆ. ಇದು ಧಾರ್ಮಿಕ ಹಕ್ಕಿಗೆ ಧಕ್ಕೆ ತಂದಿದೆ ಅಂತ ಹೇಳಿ ಪೋಷಕರು ಸಿಡಿದೆದ್ದಿದ್ದಾರೆ. ಪೋಷಕರ ವಿರೋಧದ ಬೆನ್ನಲ್ಲೇ ಕಾಲೇಜಿಗೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಶಿಕ್ಷಣ ಇಲಾಖೆ ಸಿಇಟಿ ಸೆಲ್ ಅಧಿಕಾರಿಗಳು ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಪ್ರತಿ ಬಾರಿಯೂ ಕೂಡ ಇದೇ ರೀತಿಯ ಎಡವಟ್ಟುಗಳು ಯಾಕೆ ಸಿಬ್ಬಂದಿಯ ಕಡೆಯಿಂದ ಆಗುತ್ತೆ ಅಂತ ಹೇಳಿ. ಕಳೆದ ಬಾರಿಯೂ ಕೂಡ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಇದೇ ರೀತಿಯ ಎಡವಟ್ಟಾಗಿತ್ತು. ಶಿವಮೊಗ್ಗ, ಬೀದರ್, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮತ್ತೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿಯೇ ಈ ರೀತಿಯ ಗೊಂದಲದ ವಾತಾವರಣ ಯಾಕೆ ಸೃಷ್ಟಿಯಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ನಿಜಕ್ಕೂ ಕೂಡ ಪರೀಕ್ಷಾ ಮಂಡಳಿ ಕಳೆದ ಬಾರಿಯೇ ಈ ವಿಚಾರದಲ್ಲಿ ರಂಪರಾಮಾಯಣ ಆದಾಗ ಎಚ್ಚೆತ್ತುಕೊಳ್ಬೇಕಿತ್ತು. ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕಿತ್ತು. ಆಗ ಸುಮ್ಮನಿದ್ದು ಈಗ ಮತ್ತೆ ಪರೀಕ್ಷೆಯ ಸಂದರ್ಭದಲ್ಲಿ ಈ ರೀತಿಯ ವಿವಾದವಾದಂತಹ ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಮೊದಲ ದಿನದ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರವನ್ನು ತೆಗೆಸಿದ್ರು ಸಿಬ್ಬಂದಿಗಳು. ಆನಂದ್ ಸುಧೀರ್ ಎಂಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿದ್ದಾರೆ ಸಿಬ್ಬಂದಿಗಳು. ತೆಗೆಯಲ್ಲ ಅಂತ ಹೇಳಿದ್ದಕ್ಕೆ ಮನೆಗೆ ವಾಪಸ್ ಹೋಗಿ ಅಂತ ಹೇಳಿ ಸಿಬ್ಬಂದಿಗಳಿಂದ ಎಚ್ಚರಿಕೆ. ಭವಿಷ್ಯದ ದೃಷ್ಟಿಯಿಂದ ಜನಿವಾರವನ್ನು ತೆಗೆದು ಪರೀಕ್ಷೆಯನ್ನು ಬರೆದಿದ್ದಾರೆ ವಿದ್ಯಾರ್ಥಿಗಳು. ಅಲ್ಲ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಮಾಡ್ತಾರೆ. ಕೃಪಾನಿಧಿ ಕಾಲೇಜು ಮಡಿವಾಳದಲ್ಲಿರುವಂತಹ ಕಾಲೇಜು. ಇಲ್ಲಿ ಪೋಷಕರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸರ್ಕಾರದ ವಿರುದ್ಧ, ಪರೀಕ್ಷಾ ಮಂಡಳಿಯ ವಿರುದ್ಧ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಮತ್ತೆ ಮತ್ತೆ ಇದೇ ರೀತಿಯ ಎಡವಟ್ಟುಗಳು, ಗೊಂದಲಗಳು ಪರೀಕ್ಷೆಯ ಸಂದರ್ಭದಲ್ಲಿಯೇ ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಕಳೆದ ಬಾರಿ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ರಂಪರಾಮಾಯಣ ಆಗಿತ್ತು ಇದೇ ವಿಚಾರಕ್ಕೆ. ಯಾಕೆ ಈ ಗೊಂದಲಗಳನ್ನು ಬಗೆಹರಿಸುವಂತಹ ಕೆಲಸ ಆಗ್ತಾ ಇಲ್ಲ ಅಂತ? ಈಗ ಶಿಕ್ಷಣ ಇಲಾಖೆಯಿಂದಲೂ ಕೂಡ ಒಂದಿಷ್ಟು ನಿಯಮಗಳ ಪಾಲನೆ ವಿಚಾರವಾಗಿ ಏನು ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೂಡ ಕೊಟ್ಟಿತ್ತು. ಆದರೆ ಅದು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅದು ಸರಿಯಾಗಿ ಮಾಹಿತಿ ಕೂಡ ತಲುಪಿರಲಿಲ್ಲ. ಮತ್ತು ಇನ್ನೂ ಒಂದಿಷ್ಟು ಜನ ಆ್ಯಸ್ ಯೂಶ್ವಲ್ ಆಗಿ ಎಕ್ಸಾಮನ್ನು ಬರೆಯೋದಕ್ಕೆ ಕೂಡ ಹೋಗ್ತಾ ಇದ್ರು. ಸೊ ಈ ಜನಿವಾರ ಫೈಟ್ ಏನಿದೆ, ಇದು ನಿನ್ನೆ ನಡೆದಿರುವಂತಹ ಘಟನೆ ಇದು. ಸೊ ಜನಿವಾರ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಳಗಡೆ ಏನು ಇಬ್ಬರು ಅಲ್ಲಿನ ಶಿಕ್ಷಕರು ಬಿಡಲಿಲ್ಲ ಒಳಗಡೆ. ಸೊ ಅದನ್ನು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಪ್ರವೇಶ ಆಗಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಕೇವಲ ಒಂದು ವಿದ್ಯಾರ್ಥಿಗೆ ಮಾತ್ರ ಅಲ್ಲ, ಸುಮಾರು 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜನಿವಾರವನ್ನು ತೆಗೆಸಿರುವಂತಹ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಈ ವಿಚಾರ ವಿದ್ಯಾರ್ಥಿಗಳಿಂದ ಅವರ ಮನೆಯಲ್ಲಿ ಪೋಷಕರಿಗೂ ಕೂಡ ವಿಚಾರ ಗೊತ್ತಾಗಿದೆ. ಪೋಷಕರಿಗೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇದು ನಮ್ಮ ಧಾರ್ಮಿಕ ವಿಚಾರಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಅದು ಕೂಡ ಕಾಲೇಜಿನ ಆವರಣದ ಹೊರಗಡೆ ನಿಲ್ಲಿಸಿ ಆ ಜನಿವಾರವನ್ನು ತೆಗೆಸ್ತಾರೆ ಅಂತ ಹೇಳಿದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಇದು ಧಕ್ಕೆಯನ್ನು ಉಂಟಾಗಿದೆ ಅನ್ನುವಂಥದ್ದನ್ನು, ಆಕ್ರೋಶವನ್ನು, ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಯಾವುದೆಲ್ಲ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ್ರು ಅವರ ಪೋಷಕರು ಕೂಡ ಇವತ್ತು ನಿನ್ನೆನೇ ಬಂದಿದ್ದರು ಕಾಲೇಜಿಗೆ. ಬಂದು ಅದನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಮತ್ತೆ ಪೋಷಕರಿಂದ ಮತ್ತು ವಿದ್ಯಾರ್ಥಿಗಳಿಂದ ನಮ್ಮದೇ ತಪ್ಪಾಗಿದೆ ಅನ್ನುವಂತಹ ಒಂದು
ಲೆಟ್ರನ್ನು ಕೂಡ ಬರ್ಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ವಿಚಾರವನ್ನು ಎಲ್ಲೂ ಕೂಡ ನೀವು ಹಂಚಿಕೊಳ್ಬಾರ್ದು ಅನ್ನುವಂಥ ತಾಕೀತನ್ನು ಕೂಡ ಮಾಡಿದರು. ಸೊ ಹೀಗೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಮತ್ತು ಬೇರೆ ಪೋಷಕರಿಗೂ ಕೂಡ ಈ ವಿಚಾರ ಗೊತ್ತಾಯಿತು. ಆಗ ಒಂದಿಷ್ಟು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಸೇರಿಸ್ಕೊಂಡು ಕಾಲೇಜಿನ ಬಳಿ ಬಂದು ಇದನ್ನು ಪ್ರಶ್ನೆ ಮಾಡ್ತಾರೆ. ಧಾರ್ಮಿಕ ವಿಚಾರಗಳನ್ನು, ಧಾರ್ಮಿಕ ಭಾವನೆಗಳನ್ನು ಧಕ್ಕೆ ಉಂಟು ಮಾಡುವಂತಹ ಕ್ರಮಕ್ಕೆ ಈ ಶಿಕ್ಷಣ ಇಲಾಖೆ ಅಂದರೆ ಈ ಒಂದು ಕಾಲೇಜ್ ಅಕಾಡೆಮಿ ಏನಿದೆ ಅದು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಲ್ಲಿ ಏನು ಆ ಕಾಲೇಜಿನ ಆಡಳಿತ ಮಂಡಳಿ ಕೂಡ ಒಂದಿಷ್ಟು ಸಮಜಾಯಿಷಿ ಕೊಡುವಂಥ ವ್ಯವಸ್ಥೆಗಳು ಕೂಡ ಆಗುತ್ತೆ. ಈಗ ಆ ಪೋಷಕರು ಏನಿದ್ದಾರೆ ಆ ಪೋಷಕರು ನೇರವಾಗಿ ಮಡಿವಾಳ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಈಗ ಪೋಷಕರು ಕೂಡ ಬಂದಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಆ್ಯಕ್ಚುಲಿ ಏನಾಯಿತು, ಹೆಂಗೆ ಗೊತ್ತಾಯಿತು? ನಿನ್ನೆ ಪರೀಕ್ಷೆಗೆ ಹೋಗಿದ್ದ. ನಿನ್ನೆ ಶುರು ಆಯಿತು CET ಪರೀಕ್ಷೆ. ಬೆಳಗ್ಗೆ ಫಿಸಿಕ್ಸ್ ಎಕ್ಸಾಮ್ಗೆ ಹೋದೋನು ನಾನು ಗೇಟ್ ಹತ್ರ ಬಿಟ್ಬಿಟ್ಟು ಬಂದೆ. ಅರ್ಧ ಗಂಟೆಲಿ ಫೋನ್ ಮಾಡ್ದೆ, ಈ ಥರ ಜನವಾರ ತೆಗಿಯೋಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಾಂದರೆ ಒಳಗೆ ಬಿಡಲ್ವಂತೆ ಅಂತ. ನಾನು ಇಲ್ಲೇ ಹತ್ರದಲ್ಲಿದ್ದೆ, ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅವ್ನಿಗೆ ಆಯ್ತಪ್ಪ, ಈಗ ಎಕ್ಸಾಮಿನೇಷನ್ ಹೋಗಬೇಕು, ನೀ ತೆಗೆದಿಟ್ಬಿಟ್ಟು ಒಳಗಡೆ ಹೋಗು ಅಂತಂದೆ. ಮಧ್ಯಾಹ್ನ ಹೋಗಿ ಕಾಲೇಜವ್ರ ಹತ್ರ ಮಾತಾಡಿದೆ. ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸವ್ರು ಬಂದರು, DDP ಅವ್ರು ಬಂದರು, ACP ಅವರೆಲ್ಲ ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದರು. ಅವ್ರ ಹತ್ರ ಎಲ್ಲ ಮಾತಾಡಿದೆ. ಅಲ್ಲಿ ಅಬ್ಸರ್ವರ್ ಬಂದಿದ್ದರು CET, ಅವ್ರಿಗೊಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಇವತ್ತು ಪೊಲೀಸ್ ಸ್ಟೇಷನಲ್ಲೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಜನವಾರ ತೆಗಿಯೋ ರೂಲ್ಸು CET ಗೈಡ್ಲೈನ್ಸಲ್ಲಿ ಇರಲಿಲ್ಲ. ಹೋದ ವರ್ಷ ಈ ಘಟನೆ ಆಗಿತ್ತು, ಕೋರ್ಟಿಂದನೂ ಇತ್ತು ಅನಿಸುತ್ತೆ. ಆದರೆ ಒಂದು ಸರಿಯಾಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಅನಿಸುತ್ತೆ ಈ ವರ್ಷ. ಈ ಘಟನೆ ಮತ್ತೆ ಮರುಕಳಿಸಿದೆ. ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರಿ ಸರ್, ಏನಂತ ಉಲ್ಲೇಖ ಮಾಡಿದ್ರಿ? ಮತ್ತು ಎಷ್ಟು ಮಕ್ಕಳ ಜನಿವಾರವನ್ನು ತೆಗೆಸಿದ್ದಾರೆ ಸರ್? ಎಲ್ಲ ಪೋಷಕರು ಕೂಡ ಬಂದಿದ್ರ? ನಿನ್ನೆ ಅಲ್ಲಿ ಒಂದು 3 ಜನ ಪೇರೆಂಟ್ಸು ನಾವು ಕಾಲೇಜ್ ಹತ್ರ ಹೋಗಿ ಮಾತಾಡಿದ್ವಿ. ಇನ್ನೂ ಎಷ್ಟು ಜನಕ್ಕಾಗಿದೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ನನ್ನ ಮಗ ಹೇಳಿರೋ ಪ್ರಕಾರ 3-4 ಜನಕ್ಕೆ ತೆಗೆಸಿದ್ದಾರೆ ಅಂತ ಗೊತ್ತಾಯಿತು. ಈಗ ಪೊಲೀಸರು ಏನು ಹೇಳಿದರು ಸರ್? ಈಗ ಗೈಡ್ಲೈನ್ಸಲ್ಲಿ ಈ ವಿಚಾರ ಇರಲಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರಿ. ಪೊಲೀಸವರು ಎಂಕ್ವೈರಿ ಮಾಡ್ತೀವಿ ನಾವು, ಸರಿಯಾದ ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ. ನೋಡಬೇಕು, ಕಾಯ್ಕೊಂಡು ಕೂತಿದ್ದೀವಿ. ಓಕೆ, ಈ ಹಿಂದೆ ಕೂಡ ಇದೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ವಿರೋಧಗಳು ಮತ್ತು ಆಕ್ರೋಶಗಳು ಕೂಡ ಸ್ಫೋಟ ಆಗಿದ್ದು, ಮತ್ತೆ ಅದೇ ಎಡವಟ್ಟು ಮಾಡ್ಕೊಳ್ತಾ ಅಂತ. ಅದೇನೇ ನಮಗೆ ಆಶ್ಚರ್ಯ. ಹೋದ ವರ್ಷ ಈ ಘಟನೆ ಆಗ್ಲೂ ಒಂದೇ ವರ್ಷದಲ್ಲಿ ಅದು ಮರುಕಳಿಸಿದೆ ಅಂದಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು. ಬೇರೆ ಮಕ್ಳಿಗೆ ಆಗಿದ್ದು ಹೋದ ವರ್ಷ ನಾವು ನೋಡಿದ್ವಿ, ಈ ಸರಿ ನಮ್ಮ ಮಕ್ಳಿಗಾಯಿತು. ತುಂಬ ಅನ್ಫಾರ್ಚುನೇಟ್. ಇದು ಪೋಷಕರ ಒಂದು ಅಸಮಾಧಾನ ಕೂಡ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.